11 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆಯನ್ನು ಘೋಷಣೆ ಮಾಡಿರ್ತಾರೆ. ಊರಲ್ಲಿ ಜಿದ್ಬೇಡ ಅಂತ ಅಂದ್ಬಿಟ್ಟು ನಾವು ಎಲ್ಲ ಪಕ್ಷದ ಮುಖಂಡರುಗಳು ಕುತ್ಕೊಂಡು 5-6 ಊರಿನ ಮುಖಂಡರುಗಳನ್ನ ಹಳ್ಳಿಮಳ ಸೊಸೈಟಿ ಮುಖಾಗ್ರಕ್ಕೆ ಕುತ್ಕೊಂಡು ಒಂದು 6 ಸೀಟ್ಗಳನ್ನ ನಾವು ಅವಿರೋಧ ಆಯ್ಕೆ ಮಾಡ್ಕೊಳ್ತೀವಿ. ಒಂದು BCMB, 2 ಲೇಡಿ, ಒಂದು BCMA ಎಲ್ಲ ಸೇರಿ ಒಂದು 5 ಸೀಟ್ಗಳು ಅವಿರೋಧ ಆಯ್ಕೆ ಆಗ್ತದೆ. ಉಳಿದಂಥ 6 ಖಾಲಿ ಇರ್ತಕ್ಕಂಥ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೀತದೆ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ 6, JDS ಬೆಂಬಲಿತ 5 ಸ್ಥಾನಗಳು ಆಯ್ಕೆಯಾಗ್ತವೆ. ಆದ್ರೆ ತದನಂತರ ನಡೆದಂತ ಒಂದು ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ 6 ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೊಂದಿಗೆ ಮತ್ತು BDCC ಬ್ಯಾಂಕ್ನ ಒಬ್ಬರು ಸೂಪರ್ವೈಸರ್ ಓಟ್ನ ನೆರವಿನೊಂದಿಗೆ ನಾವು ಅಧಿಕಾರ ಪಡಿಬೇಕು ಅಂತ ಅಂದ್ಬಿಟ್ಟು ಅನ್ಸೂಯಮ್ಮ ಅಂತ ಆ ಸ್ಥಳೀಯ ಹಳ್ಳಿಮಳದ ಬಾಲವೈದ್ಯ ಅವ್ರ ಮಹಿಳೆಯನ್ನ ನಾವು ಅಧ್ಯಕ್ಷ ಮಾಡ್ಲಿಕ್ಕೆ ಅಂದ್ಬಿಟ್ಟು ಕಾಂಗ್ರೆಸ್ ಒಕ್ಕಲಿನ ತೀರ್ಮಾನ ತಗೊಂಡು ಅಧ್ಯಕ್ಷ ಚುನಾವಣೆ ಹಳ್ಳಿಮಳ ಸೊಸೈಟಿಯಲ್ಲಿ ನಿಗದಿಯಾಗಿರುತ್ತೆ. ಆ ಸಂದರ್ಭದಲ್ಲಿ ಇವರು ಏನವತ್ತು ಚುನಾವಣೆ ಘೋಷಣೆ ಆದಂಥ ದಿನ ಉದ್ದೇಶಪೂರ್ವಕವಾಗಿ ಅವತ್ತು ಕಾಂಗ್ರೆಸ್ ಬಾಡಿ ಆಯ್ತದೆ, ಅನ್ಸೂಯಮ್ಮನವರು ಅಧ್ಯಕ್ಷ ಆಯ್ತಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಅವತ್ತು ಚುನಾವಣಾ ಅಧಿಕಾರಿಯಾಗಿ ನೇಮಕಗೊಂಡಿರ್ತಕ್ಕಂಥ ಉಮೇಶ್ ಅವ್ರಿಗೆ ಚುನಾವಣೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ. ಸದ್ರಿ ಈಗ ಅಧ್ಯಕ್ಷ ಆಗಿಕೊಂಡಿರ್ತಕ್ಕಂಥ ಕೃಷ್ಣನವರು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಅವರು ಇದು ನಾವು ಪ್ರದರ್ಶನ ಮಾಡ್ತಾ ಇರೋದಲ್ಲ, ಇದು ಚುನಾವಣೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಉಮೇಶ್ ಅವರೇ SP ಅವ್ರಿಗೆ ಮತ್ತೆ ರೂರಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಬುಕ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಅವರೇ ಕೊಟ್ಟಿರ್ತಕ್ಕಂಥ ಫೋಟೋಗಳಿದೆ. ನಾವು ಯಾವುದನ್ನು ಇದನ್ನ ತೆಗೆದು ಇದು ಮಾಡ್ತಾ ಇಲ್ಲ. ಅವತ್ತು ಚುನಾವಣೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಸುರೇಶ್ ಮತ್ತೆ ಕೃಷ್ಣ, ಒಡೇರಳ್ಳಿ ಕೃಷ್ಣ, ಇವ್ರ ಮೇಲೆ SP ಆಫೀಸಲ್ಲಿ ರಾಮನಗರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗ್ತದೆ. ಅದೇ ವಿಚಾರವಾಗಿ ನಮ್ಮ AR ಠಾಣೆಯಲ್ಲೂ ಕೂಡ ನಮ್ಮ ಏನು ಕೋಆಪರೇಟಿವ್ ಒಂದು ಕೋರ್ಟ್ ಇರುತ್ತೆ ಆ ಠಾಣೆಯಲ್ಲೂ ಕೂಡ 39K ಅಂತಕ್ಕಂಥ ಚುನಾವಣಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥದ್ದಕ್ಕೆ ಇವರಿಬ್ಬರ ಮೇಲೆ ಚುನಾವಣಾಧಿಕಾರಿ ಅಂತ ಉಮೇಶ್ ಅವರು ಅವ್ರ ಮೇಲೆ FIR ನ ಮಾಡ್ತಾರೆ. ಅವರು ಮತಪತ್ರ ಮತಪತ್ರನ ಹರಿತಾರೆ. ಈ ಕೃಷ್ಣ ಅನ್ನೋರು ಯಾವುದು ಪೊಲೀಸರ ಕೈ ಸಿಗದೆ ಓಡೈತಾರೆ, ಅವ್ರು ಸಿಗಲ್ಲ. ಆದ್ರೂ ಕೂಡ ನಮ್ಮೂರು ಅವತ್ತಲ್ಲೇ ಪ್ರತಿಭಟನೆ ಮಾಡಿ ಇಲ್ಲ ಚುನಾವಣೆ ನಿಗದಿಯಾಗಿದೆ, ಕ್ಯಾಲೆಂಡರ್ ಫಿಲ್ಮ್ಸ್ನ ಪೋಸ್ಟ್ಪೋನ್ ಮಾಡ್ಬಿಡಿ, ನೀವು ನಡೆಸಿ ಅಂತ ಹೇಳ್ತೀವಿ, ಆದ್ರೂ ನಡೆಯಲ್ಲ. ಕಾರಣ ಏನಪ್ಪಾ ಅಂದ್ರೆ 2 ವರ್ಷದ ಹಿಂದೆ ನಮ್ಮ ಯಾರು ಶಾಸಕರಿರಲಿಲ್ಲ, ಅನಿತಾ ಕುಮಾರಸ್ವಾಮಿ ಅವರು ಶಾಸಕರಾಗಿರ್ತಕ್ಕಂಥ ಇರ್ತಾರೆ, BJP ಸರ್ಕಾರ ಇರುತ್ತೆ. ಆದ್ರೂ ಕೂಡ ಅವತ್ತು ಚುನಾವಣೆಯನ್ನು ಅನಿವಾರ್ಯ ಕಾರಣಗಳಿಗೆ ಮುಂದೂಡ್ತಾರೆ. 29 ದಿನಗಳ ನಂತರ ಚುನಾವಣೆ ಮತ್ತೆ ನಿಗದಿಯಾಗ್ತದೆ. ಆಗ ನಮ್ಮವ್ರು ಯಾರೋ ಒಂದು ಕಾಂಗ್ರೆಸ್ ಬೆಂಬಲ ನಿರ್ದೇಶಕರನ್ನ ಅವ್ರು ಎತ್ಕೊಂಡು ಹೋಗಿ ಮಾಡ್ಕೊತಾರೆ. ನಾವ್ ಯಾರು ಕೂಡ ಆಗ ನಮ್ಮ ಹೈಕಮಾಂಡ್ ನಮ್ಗೆ ಹೇಳ್ತಾರೆ, ಇದ್ಗೋಬೇಡಿ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಏನಿಲ್ಲ ಬಿಟ್ಬಿಡಿ, ಏನೋ ಮಾಡ್ಕೊಳ್ಳಿ ಅಂತಾರೆ. ನಾವು ಮೌನ ವಹಿಸಿ ಅವ್ರದೇ ಬಾಡಿಯಾಗಿ ಸುರೇಶ್ ಅನ್ನೋರು ಅಧ್ಯಕ್ಷ ಆಯ್ತಾರೆ. ನಾವು ಯಾವುದೂ ಕೂಡ ಮಾಡಲ್ಲ. ನಾವು ಕಾನೂನು ಹೋರಾಟದಲ್ಲಿ ವಿಶ್ವಾಸ ಇಟ್ಟು AR ಕೋರ್ಟ್ನಲ್ಲಿ ಮತ್ತೆ ಹೈಕೋರ್ಟ್ನಲ್ಲಿ ನಾವೇನು ಕೇಸನ್ನು ನಡೆಸ್ತಾ ಇದೀವಿ, ಅವರು ಬೇಲ್ ತಗೊಂಡು ಇದನ್ನ ಬಂದಾದ್ಮೇಲೆ ಅಧ್ಯಕ್ಷ ಚುನಾಯಿತರಾಗ್ತಾರೆ. ಅದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಅವರ ಒಡಂಬಡಿಕೆ ಪ್ರಕಾರ ಸುರೇಶ್ ಅವರು 26 ತಿಂಗಳ ನಂತರ ರಾಜೀನಾಮೆ ಸಲ್ಲಿಸ್ತಾರೆ. ಅದಾದ್ಮೇಲೆ ಕೃಷ್ಣನವರು ಅಧ್ಯಕ್ಷ ಆಗಕ್ಕೆ ಹೊರಟಾಗ ಇವೆಲ್ಲ ಘಟನಾವಳಿಗಳು ಸಂಭವಿಸಿದೆ. ನಾವೇನ್ ಕೇಳ್ತಿದೀವಿ ಅಂತಂದ್ರೆ DC ಅವ್ರಿಗೆ, ನೋಡಿ ಸ್ವಾಮಿ, ಈ ಹಿಂದೆ ಹಳ್ಳಿಮಳ ಸೊಸೈಟಿಲಿ ದೊಡ್ಡ ಮಟ್ಟದ ಗಲಾಟೆಯಾಗಿ ಇದನ್ನ ನಾಮಿನೇಷನ್ ಪತ್ರಗಳನ್ನ ಹರಿದು ವಿರೂಪಗೊಳಿಸಿರ್ತಾರೆ. ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಕ್ರಿಮಿನಲ್ ಕೋರ್ಟಲ್ಲಿ, ಅವ್ರು ಬೇಲ್ ತಗೊಂಡಿದ್ದಾರೆ. ನಮ್ಮ ಏರ್ಪೋರ್ಟಲ್ಲೂ ಕೂಡ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಿ ಆ ಊರಿನ ಭಾಗಗಳಿಗೆಲ್ಲ ಸೇರಿಸಿ ನೀವು ಇವ್ರನ್ನ ವಜಾಗೊಳಿಸ್ಬೇಕು ದಯವಿಟ್ಟು ಅಂತ ನಾವು DC ಅವರಿಗೆ ಮನವಿ ಕೊಡ್ತೀವಿ. ಆ DC ಅವರು ನಮ್ಮ ಮನವಿನ ಪುರಸ್ಕೃತ ಮಾನ್ಯ ಮಾಡಿಕೊಂಡು ಆ ಊರಿಗೆ ಒಂದು DYSP ಮತ್ತೆ DR ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಶಾಂತಿ ಸಂಧಾನ ಸಭೆ ನಡೆಸಬೇಕು ಅಂತ ಮೊದಲನೇ ಬಾರಿಗೆ ಫಿಕ್ಸ್ ಆಗಿದ್ದಂಥ ಡೇಟ್ನ ಮುಂದೂಡ್ತಾರೆ. 2ನೇ ಬಾರಿಗೂ ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ. ಕಳೆದ ಬಾರಿ 8ನೇ ತಾರೀಕು ಮತ್ತೆ 2ನೇ ಬಾರಿ ಡೇಟ್ ಕೊಟ್ಟಾಗೂ ಕೂಡ ನಾವು DC ಅವ್ರು ಮನವಿ ಮಾಡೋದು ಇಷ್ಟೇ, ಇದ್ರಲ್ಲಿ ಯಾರನ್ನು ಕೂಡ ನಮ್ಗೇನು ಒತ್ತಡ ತಂದಿಲ್ಲ. ನೋಡಿ ಸ್ವಾಮಿ, ಅವ್ರನ್ನ ವಜಾಗೊಳಿಸಿಲ್ಲ. ನಾವು ಸರ್ಕಾರಕ್ಕೂ ಮನವಿ ಮಾಡಿದೀವಿ, ಸಹಕಾರ ಸಚಿವರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಇನ್ನೊಂದು ಶಾಂತಿ ಸಭೆ ಮಾಡಿ ಎಲ್ಲರ ಹತ್ರನೂ ಒಮ್ಮತ ಮೂಡಿದ ನಂತರ ನೀವು ಡೇಟ್ ಕೊಡಿ. ಅಧ್ಯಕ್ಷರು ಯಾರು ಬೆಂಬಲಿತನರಾಗಿ ನಾವು ಅದಕ್ಕೇನು ನಾವು ಅಡ್ಡಿಪಡಿಸಲ್ಲ, ಚುನಾವಣೆಗೆ ಅವ್ರ ಅನರ್ಹಗೊಳಿಸಿ ಅಂತ ನಾವು ಹೋಗಿ ನಮ್ಮದೇ ಸರ್ಕಾರ ಇದ್ರು ಕೂಡ ಯಾವ ಒತ್ತಡದಿಂದ ನಿರ್ದೇಶಕರು ನಾವು ಹೋಗಿ ಒಂದು ಮನವಿಯನ್ನು ಕೊಡ್ತೀವಿ. ಆ ಮನವಿಯನ್ನು ಅವಿನಾಶ್ ಕಣ್ಣನ್ ಅವರು ಇಲ್ಲ ಇದನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು, ಸಹಕಾರ ಸಚಿವರು ಕೂಡ ನಾನು ರಿಸೀವ್ ಮಾಡಲ್ಲ ಅಂತ ಹೇಳ್ತು. ಮತ್ತೆ ಚುನಾವಣೆನ ಶಾಂತಿ ಸಭೆ ವಿಫಲ ಆಗ್ತದೆ. ಏನು DYSP ಅವರು, ಸರ್ಕಲ್ ಇನ್ಸ್ಪೆಕ್ಟರ್, PR ಇಲಾಖೆಯವರು ಬಂದು ಮಾಡ್ತಕ್ಕಂಥ ಶಾಂತಿ ಸಭೆಯಲ್ಲಿ ಗದ್ದಲ ಮುಟ್ತದೆ. ಸುಮಾರು 150-200 ಜನ ಸೇರಿದ್ರು, ಎಲ್ಲ ಇದ್ದಾರೆ, ನಮ್ಮ ಮಂಚೇಗೌಡರು ನಮ್ಮ ನಿರ್ದೇಶಕರು ಎಲ್ಲೇ ಇದ್ದಾರೆ. 150-200 ಜನ ಸೇರಿದಂಥ ಶಾಂತಿ ಸಭೆ ಸಂಪೂರ್ಣ ವಿಫಲವಾಗ್ತದೆ ಇನ್ ಫ್ರಂಟ್ ಆಫ್ DYSP, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಸಹಕಾರ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ. ಆ ವರದಿಯನ್ನ DC ಅವ್ರು ತಲುಪಿಸಿದಾಗ
ಡಿ ಸಿ ಅವರೇ ಆತಂಕಗೊಂಡು ಮುಂದೂಡಿದೆ ಹೊರತು ಇದರಲ್ಲಿ ಯಾವ ಸರ್ಕಾರದ ಪಾತ್ರವಾಗಲಿ ನಮ್ಮ ಎಮ್ ಎಲ್ ಎ ಅವರಾಗಲಿ ಇರ್ತಕ್ಕಂಥ ಯಾವುದೇ ಮುಖಂಡರುಗಳು ಕೂಡ ನಾವು ಹಸ್ತಕ್ಷೇಪವನ್ನ ಮಾಡಿರೋದಿಲ್ಲ. ನಮ್ಮ ಮನವಿ ಇಷ್ಟೇ, ಇವ್ರ ಮೇಲೆ ಪ್ರಕರಣ ಇದೆ, ಇವ್ರನ್ನ ವಜಾಗೊಳಿಸ್ಬಿಟ್ಟು ಚುನಾವಣೆ ಮಾಡಿ ಕಾಂಗ್ರೆಸ್ ಬೆಂಬಲಿತ ಆಗ್ತದೋ JDS ಬೆಂಬಲಿತ ಆಗ್ತದೋ ಅದು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಮಾಡಿದ್ವಿ. ಇದರಲ್ಲಿ ಯಾರ್ದು ಕೂಡ ನಮ್ಮ ಎಮ್ ಎಲ್ ಎ ಅವ್ರದ್ದಾಗ್ಲಿ ಅಥವಾ ಉಸ್ತುವಾರಿ ಸಚಿವರದ್ದಾಗ್ಲಿ ಇರ್ತಕ್ಕಂಥ ನಮ್ಮ ಯಾರೇ ನಾಯಕರಲ್ಲಿ ಯಾವ ಪಾತ್ರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದೀವಿ. ಆದರೂ ಕೂಡ ನಿನ್ನೆ ನಡೆದಂಥ ಘಟನೆಯಲ್ಲಿ 22ನೇ ತಾರೀಕು ಚುನಾವಣೆ ಘೋಷಣೆ ಮಾಡಿದ್ದಾರೆ. ನಾವು ಯಾವುದಕ್ಕೂ ನಾವು ಅಡ್ಡಿಪಡಿಸಲ್ಲ, ನಾವು ಯಾವ ಮುಷ್ಕರನೂ ಮಾಡಲ್ಲ. ಅವ್ರು ಚುನಾವಣೆ ನಡೆಸ್ಕೊಳ್ಳಿ, ಯಾವ ಬೆಂಬಲಿತರು ಇವಾಗ ಅಧ್ಯಕ್ಷ ಆಯ್ತಾರೆ. ಆದರೆ ನಾವು ಕಾನೂನು ಪ್ರಕ್ರಿಯೆಯಲ್ಲಿ ಏನು ಇವ್ರಿಬ್ಬರು ವಿರುದ್ಧ ನಾವು ಹೋರಾಟ ನಡೆಸ್ತಾ ಇದ್ದೀವಿ ಹೈಕೋರ್ಟ್ನಲ್ಲಿ ಮತ್ತೆ ನಮ್ಮ ಜಾಯಿಂಟ್ ರಿಜಿಸ್ಟರ್ ಕೋರ್ಟ್ನಲ್ಲಿ. ಈ ಕಾನೂನು ಬಗ್ಗೆ ನಮಗೆ ವಿಶ್ವಾಸ ಇದೆ, ನಾವು ಇದನ್ನು ಜೈಗಳಿಸ್ತೀವಿ ಅಂತ. ಹಾಗಾಗಿ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಇದನ್ನ ಇವ್ರ ವಿರುದ್ಧ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.